ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾನು ಗಂಡ ಹೆಂಡತಿ ಸಾಮರಸ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿದಂಥ ಒಬ್ಬ ಹೆಣ್ಮಗಳು, ಮೇಡಮ್ ನೀವು ಯಾಕೆ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ವಿಡಿಯೋ ಮಾಡಬಾರ್ದು? ನನ್ನ ಅತ್ತೆ ನಾವಿಬ್ಬರು ಗಂಡ ಹೆಂಡತಿ ಸುಖವಾಗಿರೋದನ್ನು ನೋಡೋಕ್ಕಾಗದೆ ನನ್ನ ಗಂಡನ ಕಿವಿ ಊದಿ ನನ್ನ ಗಂಡ ಸ್ವಂತ ಬುದ್ಧಿ ಇಲ್ಲದೆ ನನ್ನ ಹತ್ರ ಹೊರಟಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳ್ತಾಯಿದ್ರು. ನೋಡಿ, ಇದು ಒಂದು ಕುಟುಂಬದ ಕತೆ ಅಲ್ಲ ಆತ್ಮೀಯರೇ, ಪ್ರತಿಯೊಂದು ಕುಟುಂಬದ ಕತೆ ಇದು. ಮನೆ ಕತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಆಕೆ ಹೇಳ್ತಾರೆ ನನ್ನ ಗಂಡನಿಗೆ ಸ್ವಂತ ಬುದ್ಧಿ ಇಲ್ಲ ಅಂತ. ಹಾಗೆ ಇಲ್ಲಿ ಗಂಡನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಸ್ವಂತ ಬುದ್ಧಿ ಅನ್ನೋದು ಇರಬೇಕು. ಒಂದು ಮದುವೆ ಅಂತ ಏನು ಮಾಡ್ತಾರಲ್ಲ, ಈ ಮದುವೆ ಮಾಡೋದು ಬರೀ ಗಂಡು ಹೆಣ್ಣಿನ ನಡುವೆ ಸಾಮರಸ್ಯ ಬಾಂಧವ್ಯ ಗಟ್ಟಿಗೊಳಿಸೋಕ್ಕಲ್ಲ. ಇದು ಎರಡು ಕುಟುಂಬಗಳ ನಡುವೆ ಬಾಂಧವ್ಯನ ಗಟ್ಟಿಗೊಳಿಸೋಕ್ಕೋಸ್ಕರ ಮದುವೆ ಅಂತ ಮಾಡ್ತಾರೆ. ಇದೊಂದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಯಾವ ಸಮಸ್ಯೆಗಳು ಇರಲ್ಲ. ನೋಡಿ, ಸಂಸಾರ ಸಾಗರ, ಇಲ್ಲಿ ಕಷ್ಟಪಟ್ಟು ಈಜಬೇಕು ಅಂತ ಹೇಳ್ತಾರೆ. ಸಂಸಾರ ಅನ್ನೋದು ಸಾಗರ ಆಗೋದು ಯಾವಾಗ ಗೊತ್ತಾ? ನಾವೆಲ್ಲ ನಮ್ಮ ಮನಸ್ಸುಗಳನ್ನ ಸಾಗರ ಮಾಡ್ಕೊಳ್ಬೇಕು. ಅದನ್ನು ಮರ್ತಿದ್ದೀವಿ. ನಮಗೂ ಎಲ್ರಿಗೂ ಸ್ವಂತ ಬುದ್ಧಿ ಅನ್ನೋದಿರಬೇಕು, ಪ್ರತಿಯೊಬ್ಬರಿಗೂ. ಹಾಗೆ ನಮ್ಮ ಮನಸ್ಸುಗಳು ವಿಶಾಲವಾಗಬೇಕು, ಸಾಗರದ ಥರ. ಆಗ ಮಾತ್ರ ಸಂಸಾರ ಅನ್ನೋದು ಸಾಗರನೂ ಆಗಲ್ಲ, ಅಲ್ಲಿ ಕಷ್ಟಪಟ್ಟು ಈಜೋ ಅಗತ್ಯನೂ ಇರಲ್ಲ. ಒಂದು ಹೆಣ್ಣುಮಗಳು ತನ್ನ ತಂದೆ ತಾಯಿಯನ್ನು ಬಿಟ್ಟು ಒಂದು ಹೊಸ ಕುಟುಂಬಕ್ಕೆ ಕಾಲಿಟ್ಟಾಗ ಆಕೆಗೆ ಅಲ್ಲಿ ಹೊಂದಾಣಿಕೆ ಅನ್ನೋದು ಕಷ್ಟ ಅಂತ ಅನ್ನಿಸ್ಬಹುದು. ಆದರೆ ಆ ಹೊಂದಾಣಿಕೆ ಅನ್ನೋದು ಅಲ್ಲಿ ಅಗತ್ಯವಾಗಿ ಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಅಲ್ವಾ? ನಾವು ಆ ಮನೆಗೆ ಹೋಗಿ ಕಾಲಿಡ್ತೀವಿ ಅಂದಾಗ ಅಲ್ಲಿ ಇದ್ದವರೆಲ್ಲ ನನ್ನವರು ಅಂತ ಅಂದ್ಕೊಂಡೇ ನಾವು ಕಾಲಿಡಬೇಕು. ಅದು ಬಿಟ್ಟು ನನ್ನ ಗಂಡ ಮಾತ್ರ ನನ್ನವನು, ಉಳಿದವರೆಲ್ಲ ಯಾರೂ ನನ್ನವರಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಅಲ್ವಾ ಆತ್ಮೀಯರೇ? ಅದೇ ರೀತಿ ಒಂದು ಹೆಣ್ಣುಮಗಳು ಬೇರೆ ಕುಟುಂಬದಿಂದ ಹೊಸ್ದಾಗಿ ಬರ್ತಿದ್ದಾಳೆ, ಅವಳಿಗೆ ಹೊಂದಾಣಿಕೆಯಲ್ಲಿ ಕಷ್ಟ ಆಗ್ತಿದೆ ಅನ್ನುವಾಗ ನಮ್ಮ ಕುಟುಂಬದವರೆಲ್ಲ ನಾವೆಲ್ಲರೂ ಆ ಹೆಣ್ಮಗಳಿಗೆ ಸಹಕರಿಸಿ ಆಕೆನ ಪ್ರೀತಿಯಿಂದ ನೋಡ್ಕೊಳ್ಬೇಕು, ನಾವು ಅವಳ ಜೊತೆ ಹೊಂದಾಣಿಕೆನ ಬೆಳೆಸ್ಕೊಳ್ಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬರಿಗೂ ಇರಬೇಕು ಆ ಮನೆಯಲ್ಲಿ. ಅದು ಬಿಟ್ಟು ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅಂದರೆ ಈ ಸಂಸಾರ ಅನ್ನೋದು ಹೇಗೆ ಸಂತೋಷವಾಗಿರೋಕ್ಕೆ ಸಾಧ್ಯ ಅಲ್ವಾ? ಅಷ್ಟೇ ಅಲ್ಲ, ಇಲ್ಲಿ ಮುಖ್ಯವಾಗಿ ಮದುವೆ ಆಗೋದು ನಾವು ಗಂಡ ಹೆಂಡತಿ ಮಾತ್ರ ಅಲ್ಲ, ಅತ್ತೆ ಸೊಸೆ ಅನ್ನೋ ಬಾಂಧವ್ಯ ಅನ್ನೋದಿದೆಯಲ್ಲ, ಈ ಮನೆಯಲ್ಲಿ ಅತ್ತೆ ಸೊಸೆ ಅನ್ನೋ ಬಾಂಧವ್ಯ ಅನ್ನೋದಿಲ್ಲ ಅಂದರೆ ಮನೆ ಒಡೆದು ಚೂರಾಗೋಗ್ಬಿಡುತ್ತೆ. ಅತ್ತೆಗೆ ಸೊಸೆ ಮೇಲೆ ದ್ವೇಷ, ಸೊಸೆಗೆ ಅತ್ತೆ ಮೇಲೆ ದ್ವೇಷ. ಈ ಮಧ್ಯದಲ್ಲಿ ಮಗ ಅನ್ನೋನು ಏನು ಮಾಡ್ತಾನೆ? ಅತ್ತೆ ಕಡೆಗೆ ಹೇಳಿದ್ರೆ, ಅಮ್ಮನ ಕಡೆಗೆ ಹೇಳಿದ್ರೆ ಹೆಂಡತಿ ದೂರ ಆಗ್ತಾಳೆ, ಹೆಂಡತಿ ಕಡೆಗೆ ಹೇಳಿದ್ರೆ ಅಮ್ಮ ದೂರ ಆಗ್ತಾಳೆ. ಇಲ್ಲಿ ಅಮ್ಮ ಅನ್ನೋರು ಮುಖ್ಯ, ಹೆಂಡತಿ ಅನ್ನೋರು ಮುಖ್ಯ ಆಗಿರ್ತಾರೆ. ಅಮ್ಮ ನಿಜವಾಗ್ಲೂ ದೇವತೆನೇ. ಯಾಕಂದರೆ ಆಕೆ ತನ್ನ ಮಗನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವನಾಗಿ ಮಾಡೋದಕ್ಕೆ ಅವಳು ಪಡೋ ಕಷ್ಟ ಅಷ್ಟಿಷ್ಟಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಒಂದು ಹೆಂಡತಿ ಕೂಡ ನೋಡಿ, ಅಮ್ಮ ದೇವತೆ ಅಲ್ವಾ, ಅಂಥ ದೇವತೆ ಕೊನೆಯವರೆಗೂ ಇರೋಕ್ಕಾಗಲ್ಲ ಅಂತ ಭಗವಂತ ಹೆಂಡತಿನ ಸೃಷ್ಟಿ ಮಾಡಿದ್ನಂತೆ. ಅದೇ ರೀತಿ ಹೆಂಡತಿನೂ ಕೂಡ ಕೊನೆಯವರೆಗೂ ಆ ಗಂಡನ ಕೈ ಹಿಡಿದು ನಡೆಸೋವಂಥವಳು. ಅವಳು ಬೇಕು, ಇವಳು ಬೇಕು, ಇಬ್ಬರೂ ಬೇಕಾಗಿರುತ್ತೆ. ಆತ ಒಬ್ಬರ ಕಡೆಗೆ ಮಾತ್ರ ಬೆರಳು ಮಾಡಿ ಮಾತಾಡಬಾರ್ದು, ಹಾಗೆ ಒಂದೇ ಕಡೆ ಮಾತಾಡಬಾರ್ದು, ತೂಕವಾಗಿರಬೇಕು ಅವನು. ಇಲ್ಲ ನನ್ನ ಕೈಲಿ ಆಗಲ್ಲ, ನೀವಿಬ್ಬರೇ ಜಗಳ ಮಾಡಿಕೊಂಡ್ರೆ ನೀವಿಬ್ಬರೇ ಒಂದಾಗಬೇಕು, ಇವತ್ತು ಜಗಳ ಆಡ್ತೀರಾ ನಾಳೆ ಒಂದಾಗ್ತೀರಾ, ನಿಮ್ಮ ನಡುವೆ ನಾನು ಬರಲ್ಲ ಅಂಥೇಳಿ ಅವ್ರವ್ರನ್ನೇ ಬಿಟ್ಬಿಡ್ಬೇಕು. ಅವರವರೇ ಸರಿ ಹೋಗ್ತಾರೆ. ಸರಿ ಹೋಗಲಿಲ್ಲ ಅಂದಾಗ ಬೇರೆ ಮನೆ ಮಾಡಿ ಅವ್ರು ಬೇರೆ ಇವ್ರು ಬೇರೆ ಆಗಬೇಕಾಗತ್ತೆ. ಅದು ಯಾರ ತಪ್ಪು?
ನಾವು ಅತ್ತೆ ಸೊಸೆಯರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಇವೆಲ್ಲ ಆಗ್ತವೆ. ಆ ಮಧ್ಯ ಗಂಡ ಯಾಕೆ ಬರಬೇಕು, ಬೇರೊಬ್ರು ಯಾಕೆ ಬರಬೇಕು, ಮಧ್ಯ ಮಗ ಯಾಕೆ ಬರಬೇಕು, ಬೇರೊಬ್ರು ಯಾಕೆ ಬರಬೇಕು? ನಮ್ಮಲ್ಲೇ ಅತ್ತೆ ಸೊಸೆಯರಲ್ಲೇ ಹೊಂದಾಣಿಕೆ ಅನ್ನೋದಿದ್ದಾಗ ಬೇರೆಯವ್ರು ಬಂದು ಹೇಳೋ ಅಂಥ ಅಗತ್ಯ ಏನಿದೆ? ಸಣ್ಣ ಪುಟ್ಟ ತಪ್ಪಾದರೂ ಹೋಗಿ ಹೆಂಡತಿ ಗಂಡನ ಕಿವಿ ಊದೋದು, ಸಣ್ಣ ಪುಟ್ಟ ತಪ್ಪಾದರೂ ಹೋಗಿ ಅತ್ತೆ ಸೊಸೆ ಬಗ್ಗೆ ಮಗನ ಕಿವಿ ಊದೋದು. ಇಬ್ಬರೂ ಹೀಗೆ ಮಾಡಿದಾಗ ಅವನು ಯಾರ ಕಡೆಗೆ ಹೇಳ್ತಾನೆ ಅಲ್ವಾ? ಅವನಿಗಷ್ಟೇ ಸ್ವಂತ ಬುದ್ಧಿ ಇದ್ದರೆ ಸಾಲದು. ನಾವು ಹೆಣ್ಮಕ್ಳಾದವ್ರು ನಮಗೂ ಕೂಡ ಸ್ವಂತ ಬುದ್ಧಿ ಅನ್ನೋದು ಅಗತ್ಯತೆ ಇದೆ ಅಲ್ವಾ? ನೋಡಿ, ಹೆಣ್ಣನ್ನು ದೇವತೆ ಅಂತ ಪೂಜಿಸ್ತಾರೆ. ಹೆಣ್ಣನ್ನು ದೇವರು, ಅವಳು ಕ್ಷಮೆಯ ಧರಿತ್ರಿ, ಅವಳು ಭೂಮಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಯಾಕೆ ಹೇಳಿ? ಅವಳಿಗೆ ಸಹನೆ ಇದೆ, ತಾಳ್ಮೆ ಇದೆ ಅಂತ. ಹೆಣ್ಣು ದೇವತೆ, ಅವಳಿಗೆ ಗೌರವ ಕೊಡಬೇಕು. ಹೆಣ್ಣನ್ನು ಎಲ್ಲಿ ಗೌರವದಿಂದ ಕಾಣ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಕೇಳಿರ್ತೀವಿ ಅಲ್ವಾ? ಕೇಳಿದ್ದೀರಾ ಎಲ್ಲರೂ? ಅದೇ ರೀತಿ ಹೆಣ್ಣನ್ನು ಗೌರವಿಸ್ಬೇಕು ಮುಖ್ಯವಾಗಿ ಅಲ್ವಾ? ಅತ್ತೆ ಸೊಸೆಯನ್ನಾಗಲಿ, ಸೊಸೆ ಅತ್ತೆಯನ್ನಾಗಲಿ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಇದ್ದುಕೊಂಡು ಜೀವನನ ನಡೆಸಿದಾಗ ಇಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ನಾವೇನು ಮಾಡ್ತಿದ್ದೀವಿ? ನಮಗೆ ನಾವೇ ಗೌರವ ಕೊಡ್ತಾ ಇಲ್ಲ. ನನ್ನ ತಾಯಿ ಥರ ನನ್ನ ಅತ್ತೆ ಅಂತ ನಾನು ಭಾವಿಸ್ತಾ ಇಲ್ಲ, ನನ್ನ ಅತ್ತೆ ನನ್ನ ಮಗಳು ಥರ ಇವಳು ಅಂತ ನನ್ನ ಅತ್ತೆ ಭಾವಿಸ್ತಾ ಇಲ್ಲ ಅಂದಾಗ ನಮ್ಮ ಸಂಸಾರ ಹೇಗೆ ಚೆನ್ನಾಗಿರುತ್ತೆ? ನಾವು ಗಂಡ ಹೆಂಡ್ತಿ ಬರೀ ಅತ್ತೆ ಸೊಸೆಯರಲ್ಲಿ ದ್ವೇಷ ಹುಟ್ಟಲ್ಲ, ಇಲ್ಲಿ ಗಂಡ ಹೆಂಡ್ತಿ ಸಾಮರಸ್ಯಕ್ಕೂ ಕೊಡ್ಲಿ ಪೆಟ್ಟು ಬೀಳುತ್ತೆ. ಯಾಕಂದರೆ ಅವನು ಅವಳ ಕಡೆಗೆ ಹೇಳಿದ್ರು ಕಷ್ಟ, ಇವಳ ಕಡೆಗೆ ಹೇಳಿದ್ರು ಕಷ್ಟ. ಅವನಿಗೆ ಯಾರೂ ಬೇಡ ಅನಿಸ್ಬಿಡುತ್ತೆ. ಆಗೇನಾಗುತ್ತೆ? ಸಂಸಾರ ನರಕ ಆಗೋಗ್ಬಿಡುತ್ತೆ. ನಾವು ಇಲ್ಲಿ ಒಂದು ಮುಖ್ಯವಾದ ತಪ್ಪೇನು ಮಾಡ್ತಿದ್ದೀವಿ ಗೊತ್ತಾ? ನಮ್ಮ ಅತ್ತೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವೇ ಕೂತ್ಕೊಂಡು ಅತ್ತೆ ಹೀಗೆ ಮಾಡಿದ್ರೆ ಹೇಗತ್ತೆ ಅಂತ ಅತ್ತೆ ಜೊತೆ ನಾನೇ ಅದನ್ನು ಬಗೆಹರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಾನೇನು ಮಾಡ್ತೀನಿ? ನನ್ನ ತಾಯಿಗೆ ಹೇಳ್ತೀನಿ. ನನ್ನ ತಾಯಿ ಅವರು ಏನೋ ನಿನ್ನ ಅತ್ತೆ ಅಲ್ವಾ, ಅವರು ನನ್ನ ಹಾಗೆ ಒಂದು ವಯಸ್ಸಾದ ಹೆಂಗಸು, ಅರ್ಥ ಮಾಡ್ಕೊ ಅಂತ ಹೇಳ್ಕೊಟ್ರೆ ಪರವಾಗಿಲ್ಲ. ಅವ್ರೇನು ಮಾಡ್ತಾರೆ? ಅವಳು ಯಾಕೆ ಹಾಗಂತಾಳೆ, ನೀನು ಹೀಗನ್ನು ಅಂತ ಅವ್ರು ಹೇಳ್ಕೊಡ್ತಾರೆ. ಆಮೇಲೆ ಅಕ್ಕಪಕ್ಕದವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದು. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ನಮ್ಮ ಸಂಸಾರದಲ್ಲಿ ಏನೇ ಇದ್ರೂ ಅದನ್ನು ನಾವೇ ಬಗೆಹರಿಸ್ಕೋಬೇಕು. ನಮ್ಮ ಕಷ್ಟ ಸುಖಗಳನ್ನ ನಾವೇ ಅನುಸರಿಸ್ಕೊಂಡು ನಾವೇ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ನಾವೇನು ಮಾಡ್ತೀವಿ? ಬೇರೆಯವ್ರ ಹತ್ರ ಹೇಳಕ್ಕೆ ಹೋದಾಗ ಅವರು ಒಂದು ಹೇಳ್ಕೊಡ್ತಾರೆ. ಅದು ಆಮೇಲೆ ಅತ್ತೇನೂ ಅಷ್ಟೇ, ಸೊಸೆನ ಪ್ರೀತಿಯಿಂದ ಮಗಳು ಥರ ನೋಡ್ಕೊಳ್ಬೇಕು. ಏನೇ ತಪ್ಪಿದ್ರೂ ಒಂದಲ್ಲ ಒಂದನ್ನು ಸಹಿಸ್ಕೊಂಡು ಹೋಗಬೇಕು. ಅದು ಬಿಟ್ಟು ಅತ್ತೆ ಏನು ಮಾಡ್ತಾಳೆ? ಅಕ್ಕಪಕ್ಕದವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋದು, ನೋಡಿ ಅವಳು ಹೀಗೆ ಹಾಗೆ ಅಂತೆಲ್ಲ. ಆಗ ಅವ್ರೇನು ಮಾಡ್ತಾರೆ? ಓ ನಿನ್ನ ಸೊಸೆ ಯಾಕೆ ಹಾಗೆ ಮಾಡ್ತಾಳೆ, ನೀನು ಹೀಗೆ ಮಾಡು ಅಂತ ಹೇಳ್ಕೊಡ್ತಾರೆ. ಆಗ ಮನೆ ಒಡೆದು ಛಿದ್ರ ಆಗೋಗ್ಬಿಡುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಪಾಲಿಸ್ಬೇಕಾಗಿರೋದೇನು ಗೊತ್ತಾ? ಒಬ್ರಿಗೊಬ್ರು ಹೊಂದಾಣಿಕೆ. ಸುಂದರ ಸಂಸಾರಕ್ಕೆ ಒಂದೇ ಸೂತ್ರ, ಅದು ಹೊಂದಾಣಿಕೆ ಇದ್ದರೆ ಮಾತ್ರ. ಹೊಂದಾಣಿಕೆ, ಸಹಬಾಳ್ವೆ, ಒಗ್ಗಟ್ಟು ಅನ್ನೋದು ನಮ್ಮಲ್ಲಿದ್ದಾಗ ಜಾಯಿಂಟ್ ಫ್ಯಾಮಿಲಿನಲ್ಲಿ ಯಾರೋ ಬಂದು ನಮಗೆ ನ್ಯಾಯ ಹೇಳೋ ಅಗತ್ಯನೂ ಇಲ್ಲ. ಅವ್ರು ಯಾರೋ ಬಂದು ನಮ್ಮನ್ನು ಇಲ್ಲಿ ನಿಮ್ಮದು ತಪ್ಪು ನಿಮ್ಮದು ಸರಿ ಅಂತ ಹೇಳೋ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಗಂಡನಿಗೆ ನಾವು ಬಿಟ್ಕೊಡ್ಬಾರ್ದು. ನನ್ನತ್ತೆ ಅವರು, ನನ್ನ ಗಂಡ ಹೇಗೋ ನನ್ನ ಗಂಡನ್ನು ಬೆಳೆಸಿ ದೊಡ್ಡವರಾಗಿ ಮಾಡಿ ನನಗೆ ಗಿಫ್ಟಾಗಿ ಕೊಟ್ಟಿರೋ ಆ ಅತ್ತೆ ನನಗೆ ಗಂಡನಿಗೆ ಮಾತ್ರ ತಾಯಿ ದೇವರಲ್ಲ, ಅವರು ನನ್ನ ಅತ್ತೆನೂ ಕೂಡ ನನಗೆ ದೇವರು ಅಂತ ನಾನು ಭಾವಿಸ್ಬೇಕು. ಅದೇ ರೀತಿ ನನ್ನ ಮಗನ್ನ ಜೋಪಾನ ಮಾಡಿ ಪ್ರೀತಿಯಿಂದ ನೋಡ್ಕೊಳ್ಳೋಳು ನನ್ನ ಸೊಸೆ. ನಾನು ಇಲ್ಲಿವರೆಗೂ ಅವನ್ನ ನೋಡ್ಕೊಂಡಿದ್ದೀನಿ, ಮುಂದೆ ಅವನನ್ನು ನೋಡ್ಕೋಬೇಕಾದವಳು ಅವಳು ಅಂಥೇಳಿ ಅವರಿಬ್ಬರು ಚೆನ್ನಾಗಿ ನಗ್ನಗ್ತಾ ಇದ್ದರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ಅನ್ನೋ ಭಾವನೆ ಅತ್ತೆಯಲ್ಲೂ ಇರಬೇಕು. ಹಾಗೆ ಅತ್ತೆ ಸೊಸೆ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಜೀವನ ಮಾಡಿದ್ರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ, ನೋಡಿ ಫ್ರೆಂಡ್ಸ್, ನೋಡಿ ಆತ್ಮೀಯರೇ, ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರು ಸಂಸಾರದಲ್ಲಿ 4 ಜನ ಇದ್ದರೆ 4 ಜನನೂ ಒಬ್ರನ್ನೊಬ್ರನ್ನ ಪ್ರೀತಿ ಮಾಡಬೇಕು. ನೋಡಿ, ನಮ್ಮ ಅತ್ತೆನೇ ನನ್ನನ್ನು ಪ್ರೀತಿಸ್ಬೇಕು, ಅವರೇ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಅವರೇ ನನ್ನನ್ನು ಎಲ್ಲ ಸಹಿಸ್ಕೋಬೇಕು ಅಂದರೆ ಆಗಲ್ಲ. ನಾನು ಕೂಡ ಸಹಿಸ್ಕೊಳ್ಳೋಕೆ ರೆಡಿ ಇರಬೇಕು. ಹಾಗೆ ಅತ್ತೆ ಕೂಡ ನನ್ನ ಸೊಸೆ ಅಷ್ಟೇ ಎಲ್ಲವನ್ನು ಸಹಿಸ್ಕೋಬೇಕು ಅಂತಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ತಪ್ಪಾದಾಗ ಅವರು ಕೂಡ ಅನುಸರಿಸ್ಕೊಂಡು ಒಬ್ರಿಗೊಬ್ಬರು ಸಹಬಾಳ್ವೆಯಿಂದ ಒಗ್ಗಟ್ಟಿಂದ ಬಾಳಿದ್ರೆ ಯಾರು ಮಧ್ಯ ಬಂದು ಬುದ್ಧಿ ಹೇಳೋ ಅಗತ್ಯ ಇಲ್ಲ ಅಂತ ಹೇಳ್ತಾ
ಇನ್ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ಕುಟುಂಬದಲ್ಲೂ ಸಾಮರಸ್ಯ, ಸಹಬಾಳ್ವೆ, ಹೊಂದಾಣಿಕೆ ಇದ್ದರೆ ನಮ್ಮ ಸಂಸಾರ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.